ಬೆಳಗ್ಗೆ ನೀರು ಕುಡಿಯುವಾಗ ಹಿರಿಯರು ಮಾಡುವ 7 ಮಾರಕ ತಪ್ಪುಗಳು ವೈದ್ಯರು ಎಚ್ಚರಿಸುತ್ತಾರೆ. ನಮಸ್ಕಾರ ಸ್ನೇಹಿತರೆ, ಸ್ವಾಗತ. ಇಂದು ನಾವು ನಮ್ಮ ಜೀವನಕ್ಕೆ ಮೂಲಭೂತವಾದ ಅಭ್ಯಾಸವಾದ ನೀರು ಕುಡಿಯುವ ಬಗ್ಗೆ ತಿಳಿದುಕೊಳ್ಳೋಣ. ನೀರು ಜೀವನ, ಆದರೆ ಕುಡಿಯುವ ಸರಿಯಾದ ವಿಧಾನವನ್ನು ಅಳವಡಿಸಿಕೊಳ್ಳದಿದ್ದರೆ ಅದೇ ನೀರು ವಿಷಕಾರಿ ಆಗಬಹುದು ಎಂದು ನಿಮಗೆ ತಿಳಿದಿದೆಯೇ? ಬೆಳಗ್ಗೆ ನೀರು ಕುಡಿಯುವುದು ತುಂಬಾ ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗುತ್ತದೆ. ವಿಶೇಷವಾಗಿ 60 ವರ್ಷಕ್ಕಿಂತ ಮೇಲ್ಪಟ್ಟವರಿಗೆ. ಇದು ದೇಹವನ್ನು ನಿರ್ವಿಷಗೊಳಿಸುತ್ತದೆ, ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಮತ್ತು ಇನ್ನು ಅನೇಕ ರೋಗಗಳಿಂದ ಇದು ನಮ್ಮನ್ನು ರಕ್ಷಿಸುತ್ತದೆ. ಆದರೆ ಬೆಳಗ್ಗೆ ನೀರು ಕುಡಿಯುವಾಗ ಕೆಲವು ಮಾರಕ ತಪ್ಪುಗಳನ್ನು ಮಾಡಿದರೆ ಅದರ ಪರಿಣಾಮಗಳು ತುಂಬಾ ಅಪಾಯಕಾರಿ ಎಂದು ವೈದ್ಯರು ಎಚ್ಚರಿಸುತ್ತಾರೆ. ಹೃದ್ರೋಗ, ಮೂತ್ರಪಿಂಡದ ತೊಂದರೆಗಳು, ಮೆದುಳಿನ ಪಾರ್ಶ್ವವಾಯು ಮತ್ತು ಹಠಾತ್ ಸಾವಿನ ಅಪಾಯವು ಹೆಚ್ಚಾಗಬಹುದು. ಇಂದು ನಾವು ವಯಸ್ಸಾದವರು ಬೆಳಗ್ಗೆ ನೀರು ಕುಡಿಯುವಾಗ ಮಾಡುವ 7 ದೊಡ್ಡ ತಪ್ಪುಗಳ ಬಗ್ಗೆ ನಿಮಗೆ ಹೇಳುತ್ತೇವೆ. ನೀರು ಕುಡಿಯುವುದರಿಂದ ನಿಮ್ಮ ಜೀವಿತಾವಧಿ ಹೆಚ್ಚಾಗುತ್ತದೆ ಮತ್ತು ನಿಮ್ಮ ಆರೋಗ್ಯ ಯಾವಾಗಲೂ ಉತ್ತಮವಾಗಿರಲು ಯಾವ ವಿಧಾನ ಬಳಸಬೇಕು? ಹಾಗಾದ್ರೆ ಇಂದಿನ ಈ ವಿಡಿಯೋ ಬಹಳ ಮುಖ್ಯವಾಗಿದೆ. ಹಾಗಾದ್ರೆ ಸ್ನೇಹಿತರೆ, ಈಗ ನಾವು ತಿಳಿದುಕೊಳ್ಳೋಣ. ಸ್ನೇಹಿತರೆ, ಅದಕ್ಕೂ ಮೊದಲು ನನ್ನದೊಂದು ಕಳಕಳಿಯ ವಿನಂತಿ. ಎಷ್ಟೋ ಜನ ವಿಡಿಯೋ ನೋಡುತ್ತೀರಿ, ಆದರೆ ಲೈಕ್ ಮಾಡುವುದನ್ನು ಮರೆತು ಬಿಡುತ್ತೀರಿ. ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. 1. ತುಂಬಾ ತಣ್ಣೀರು ಕುಡಿಯುವುದು. ವಯಸ್ಸಾದವರು ಬೆಳಗ್ಗೆ ಎದ್ದಾಗ ಅಭ್ಯಾಸ ಅಥವಾ ಸೋಮಾರಿತನದಿಂದ ರೆಫ್ರಿಜರೇಟರ್ನಿಂದ ತಣ್ಣೀರು ಕುಡಿಯುತ್ತಾರೆ. ವೈದ್ಯರ ಪ್ರಕಾರ ಇದು ಅತ್ಯಂತ ಹಾನಿಕಾರಕ. ಇದು ಏಕೆ ಅಪಾಯಕಾರಿ? ತಣ್ಣೀರು ಕುಡಿದ ತಕ್ಷಣ ದೇಹದ ರಕ್ತನಾಳಗಳು ಸಂಕುಚಿತಗೊಳ್ಳುತ್ತವೆ. ರಕ್ತ ಪರಿಚಲನೆಯ ಮೇಲೆ ಹಠಾತ್ ಒತ್ತಡ ಉಂಟಾಗುತ್ತದೆ. ವಯಸ್ಸಾದವರಲ್ಲಿ ಹೃದಯ ಬಡಿತ ಅನಿಯಮಿತವಾಗಬಹುದು. ಪಾರ್ಶ್ವವಾಯು ಅಥವಾ ಹೃದಯಾಘಾತದ ಅಪಾಯವು ಹಲವು ಪಟ್ಟು ಹೆಚ್ಚಾಗುತ್ತದೆ. ಇದಕ್ಕೆ ಏನು ಮಾಡಬೇಕು? ಯಾವಾಗಲೂ ಉಗುರು ಬೆಚ್ಚಗಿನ ಅಥವಾ ಕೋಣೆಯ ಉಷ್ಣಾಂಶದ ನೀರನ್ನು ಕುಡಿಯಿರಿ. ಆಯುರ್ವೇದವು ಬೆಳಗ್ಗೆ ಉಗುರು ಬೆಚ್ಚಗಿನ ನೀರನ್ನು ಕುಡಿಯುವುದು ದೇಹಕ್ಕೆ ಒಳ್ಳೆಯದು ಎಂದು ಹೇಳುತ್ತದೆ. ಉಗುರು ಬೆಚ್ಚಗಿನ ನೀರು ಕುಡಿಯುವುದರಿಂದ ದೇಹವು ವಿಷದಿಂದ ಮುಕ್ತವಾಗುತ್ತದೆ. ಇದು ಚಯಾಪಚಯ ಕ್ರಿಯೆಯನ್ನು ಸುಧಾರಿಸುತ್ತದೆ ಮತ್ತು ಮಲಬದ್ಧತೆಯನ್ನು ತಡೆಯುತ್ತದೆ. ನೆನಪಿಡಿ, ಬೆಳಗ್ಗೆ ಎದ್ದ ತಕ್ಷಣ ತಣ್ಣೀರು ಕುಡಿಯುವುದರಿಂದ ದೇಹಕ್ಕೆ ಪರಿಹಾರ ದೊರೆಯುವುದಿಲ್ಲ, ಬದಲಾಗಿ ಹಾನಿಯಾಗುತ್ತದೆ. ನೀರನ್ನು ಬೇಗನೆ ಕುಡಿಯುವುದು. ವಯಸ್ಸಾದ ಜನರು ಸಾಮಾನ್ಯವಾಗಿ ಯಾವುದೋ ಕೆಲಸವನ್ನು ಮುಗಿಸುತ್ತಿರುವಂತೆ ನೀರನ್ನು ಬೇಗನೆ ಕುಡಿಯುತ್ತಾರೆ. ಅನಾನುಕೂಲ ಏನು? ನೀರು ಬೇಗನೆ ಕುಡಿಯುವುದರಿಂದ ದೇಹವು ಅದನ್ನು ಸರಿಯಾಗಿ ಹೀರಿಕೊಳ್ಳಲು ಅವಕಾಶ ನೀಡುವುದಿಲ್ಲ. ಮೂತ್ರಪಿಂಡಗಳ ಮೇಲೆ ಹೆಚ್ಚುವರಿ ಹೊರೆ ಹಾಕುತ್ತದೆ. ಹೌದು, ಕೀಲು ನೋವು ಮತ್ತು ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಹೆಚ್ಚಾಗುತ್ತವೆ. ವಯಸ್ಸಾದವರಲ್ಲಿ ರಕ್ತದೊತ್ತಡ ಅಸ್ಥಿರವಾಗಿರಬಹುದು. ವೈದ್ಯರು ಹೇಳುತ್ತಾರೆ, ಚಹಾ ಕುಡಿದಂತೆ ನೀರನ್ನು ಸಿಪ್ ಬೈ ಸಿಪ್ ಆಗಿ ಕುಡಿಯಿರಿ. ಇದರಿಂದಾಗಿ ಲಾಲಾರಸವು ನೀರಿನೊಂದಿಗೆ ಬೆರೆತು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ. ಸರಿಯಾದ ದಾರಿ: ಆರಾಮವಾಗಿ ಕುಳಿತು ಸಣ್ಣ ಸಿಪ್ನಲ್ಲಿ ನೀರು ಕುಡಿಯಿರಿ. 1 ಲೋಟ ನೀರು ಕುಡಿಯಲು ಕನಿಷ್ಠ 2 ರಿಂದ 3 ನಿಮಿಷಗಳನ್ನು ತೆಗೆದುಕೊಳ್ಳಿ. ನೀರು ಕುಡಿಯುವುದರಿಂದ ನಿಧಾನವಾಗಿ ದೇಹಕ್ಕೆ ನಿಜವಾದ ಪ್ರಯೋಜನಗಳು ದೊರೆಯುತ್ತವೆ. 3. ನಿಂತು ನೀರು ಕುಡಿಯುವುದರಿಂದ ವಯಸ್ಸಾದ ವೃದ್ಧರು ಹೆಚ್ಚಾಗಿ ನಿದ್ರೆಯಿಂದ ನೇರವಾಗಿ ನಿಂತುಕೊಂಡು ನೀರು ಕುಡಿಯುತ್ತಾರೆ. ಇದರಿಂದ ಏನಾಗುತ್ತದೆ? ನಿಂತುಕೊಂಡು ನೀರು ಕುಡಿಯುವುದರಿಂದ ನೀರು ನೇರವಾಗಿ ದೇಹಕ್ಕೆ ಬೇಗನೆ ಇಳಿಯುತ್ತದೆ. ಮೂತ್ರಪಿಂಡಗಳಿಗೆ ಫಿಲ್ಟರ್ ಮಾಡಲು ಅವಕಾಶ ಸಿಗುವುದಿಲ್ಲ. ಇದು ಮೂಳೆಗಳು ಮತ್ತು ಕೀಲುಗಳಲ್ಲಿನ ನೋವಿನ ಸಮಸ್ಯೆಯನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಈ ಅಭ್ಯಾಸವನ್ನು ದೀರ್ಘಕಾಲದವರೆಗೆ ಹೊಂದಿದ್ದರೆ ಸಂಧಿವಾತ ಮತ್ತು ಮೊಣಕಾಲು ನೋವು ಹೆಚ್ಚಾಗುತ್ತದೆ.
ಸರಿಯಾದ ದಾರಿ. ಕುಳಿತುಕೊಂಡೇ ಯಾವಾಗಲೂ ನೀರು ಕುಡಿಯಿರಿ. ಕುಳಿತು ನೀರು ಕುಡಿಯುವುದು ಮಾತ್ರವಲ್ಲ, ಮೂತ್ರಪಿಂಡಗಳು ಸುರಕ್ಷಿತವಾಗಿವೆ ಮತ್ತು ದೇಹದಲ್ಲಿ ನೀರು ಸಮತೋಲಿತ ರೀತಿಯಲ್ಲಿ ವಿತರಿಸಲ್ಪಡುತ್ತದೆ. ಇದು ಒಂದು ಸಣ್ಣ ಅಭ್ಯಾಸ, ಆದರೆ ಇದು ವಯಸ್ಸಾದವರ ಜೀವ ಉಳಿಸುವಂತಿದೆ ಎಂದು ಸಾಬೀತುಪಡಿಸಬಹುದು. 4. ಖಾಲಿ ಹೊಟ್ಟೆಯಲ್ಲಿ ಹೆಚ್ಚು ನೀರು ಕುಡಿಯುವುದು. ಅನೇಕ ವಯಸ್ಸಾದ ವೃದ್ಧರು ಬೆಳಗ್ಗೆ ಎದ್ದ ನಂತರ ಹೆಚ್ಚು ನೀರು ಕುಡಿದಷ್ಟು ಒಳ್ಳೆಯದು ಎಂದು ನಂಬುತ್ತಾರೆ. ಆದರೆ ಇದು ಕೂಡ ಒಂದು ಮಾರಕ ಭ್ರಮೆ. ಅನಾನುಕೂಲ ಏನು? ಅತಿಯಾದ ನೀರು ಹೊಟ್ಟೆಗೆ ಪ್ರವೇಶಿಸಿ ಆಮ್ಲವನ್ನು ದುರ್ಬಲಗೊಳಿಸುತ್ತದೆ. ಇದು ನಿಮ್ಮ ಜೀರ್ಣಶಕ್ತಿಯನ್ನು ದುರ್ಬಲಗೊಳಿಸುತ್ತದೆ. ವಯಸ್ಸಾದವರಲ್ಲಿ ಉಸಿರಾಟದ ತೊಂದರೆ, ಊತ ಮತ್ತು ಮೂತ್ರ ಸಂಬಂಧಿತ ಸಮಸ್ಯೆಗಳು ಹೆಚ್ಚಾಗಬಹುದು. ವೈದ್ಯರು ಹೇಳುವಂತೆ ನೀರನ್ನು ಹೆಚ್ಚು ಕುಡಿಯುವುದು ಕುಡಿಯದೇ ಇರುವಷ್ಟೇ ಅಪಾಯಕಾರಿ. ಸರಿಯಾದ ದಾರಿ. ಬೆಳಗ್ಗೆ ಎದ್ದ ನಂತರ ಕೇವಲ 1-2 ಗ್ಲಾಸ್ ಉಗುರು ಬೆಚ್ಚಗಿನ ನೀರನ್ನು ಕುಡಿಯಿರಿ. ಇದರ ನಂತರ ಅರ್ಧ ಗಂಟೆಯವರೆಗೆ ಬೇರೆ ಏನನ್ನು ತಿನ್ನಬೇಡಿ. ಇದರಿಂದ ನಿಮ್ಮ ದೇಹವು ವಿಷವನ್ನು ಹೊರಹಾಕಲು ಬೇರೆ ಯಾವುದನ್ನು ತಿನ್ನುವುದನ್ನು ತಪ್ಪಿಸಿ. ಆರೋಗ್ಯಕ್ಕೆ ಸರಿಯಾದ ಪ್ರಮಾಣ ಅತ್ಯಗತ್ಯ. 5. ತಾಮ್ರ ಅಥವಾ ಉಕ್ಕಿನ ಪಾತ್ರೆಯಲ್ಲಿ ರಾತ್ರಿ ಇಡೀ ಸಂಗ್ರಹಿಸಿದ ನೀರನ್ನು ಕುಡಿಯಬೇಡಿ. ಅನೇಕ ವಯಸ್ಸಾದ ವೃದ್ಧರು ರಾತ್ರಿ ಇಡೀ ತಾಮ್ರ ಅಥವಾ ಉಕ್ಕಿನ ಲೋಟದಲ್ಲಿ ನೀರನ್ನು ಸಂಗ್ರಹಿಸಿ ಬೆಳಗ್ಗೆ ಎದ್ದ ತಕ್ಷಣ ಕುಡಿಯುತ್ತಾರೆ. ತಾಮ್ರದ ಪಾತ್ರೆಯಲ್ಲಿ ನೀರನ್ನು ದೀರ್ಘಕಾಲ ಇಟ್ಟರೆ ತಾಮ್ರದ ಮಟ್ಟವು ದೇಹಕ್ಕೆ ಹಾನಿಕಾರಕವಾಗುತ್ತದೆ. ಉಕ್ಕಿನ ಪಾತ್ರೆಯಲ್ಲಿ ಇಟ್ಟ ನೀರು ಹಳಸುತ್ತದೆ ಮತ್ತು ಜೀರ್ಣಕ್ರಿಯೆಗೆ ಹಾನಿ ಮಾಡುತ್ತದೆ. ಸರಿಯಾದ ದಾರಿ. ಬೆಳಗ್ಗೆ ಹೊಸದಾಗಿ ತುಂಬಿದ ನೀರನ್ನು ಕುಡಿಯಿರಿ. ತಾಮ್ರದ ಪಾತ್ರೆ ಬಳಸುತ್ತಿದ್ದರೆ 6-8 ಗಂಟೆಗಳ ಕಾಲ ಇಟ್ಟ ನೀರನ್ನು ಮಾತ್ರ ಬಳಸಬಹುದು. ಅದಕ್ಕಿಂತ ಹಳೆಯದಲ್ಲ. ತಾಜಾತನವೇ ಆರೋಗ್ಯದ ಕೀಲಿ ಕೈ. 6. ಬೆಳಗ್ಗೆ ಎದ್ದ ಕೂಡಲೇ ಟೀ ಅಥವಾ ಕಾಫಿ ಕುಡಿಯುವುದು. ಅನೇಕ ವಯಸ್ಸಾದ ವೃದ್ಧರು ಬೆಳಗ್ಗೆ ಹಾಸಿಗೆಯಿಂದ ಎದ್ದ ಕೂಡಲೇ ಟೀ ಅಥವಾ ಕಾಫಿ ಕುಡಿಯುವ ಅಭ್ಯಾಸ ಹೊಂದಿರುತ್ತಾರೆ. ಅನಾನುಕೂಲಗಳು. ಚಹಾ ಅಥವಾ ಕಾಫಿಯಲ್ಲಿರುವ ಕೆಫಿನ್ ನಿಮ್ಮ ದೇಹವನ್ನು ನಿರ್ಜಲೀಕರಣಗೊಳಿಸುತ್ತದೆ. ಖಾಲಿ ಹೊಟ್ಟೆಯಿಂದ ಆಮ್ಲೀಯತೆ ಮತ್ತು ಅನಿಲ ಉಂಟಾಗುತ್ತದೆ. ಆಮ್ಲೀಯತೆ ಮತ್ತು ಅನಿಲ ಹೆಚ್ಚಾಗುತ್ತದೆ. ಹೃದಯ ಬಡಿತ ಹೆಚ್ಚಾಗಬಹುದು ಮತ್ತು ರಕ್ತದೊತ್ತಡ ಅಸ್ಥಿರವಾಗಬಹುದು. ಸರಿಯಾದ ದಾರಿ. ಬೆಳಗ್ಗೆ ಎದ್ದ ಕೂಡಲೇ ಮೊದಲು ನೀರು ಮಾತ್ರ ಕುಡಿಯಿರಿ. ಕನಿಷ್ಠ ಅರ್ಧ ಗಂಟೆಯ ನಂತರವೇ ಚಹಾ ಅಥವಾ ಕಾಫಿ ತೆಗೆದುಕೊಳ್ಳಿ. ನೀವು ಬಯಸಿದರೆ ನೀವು ಗಿಡಮೂಲಿಕೆ ಚಹಾ ಅಥವಾ ಉಗುರು ಬೆಚ್ಚಗಿನ ನಿಂಬೆ ನೀರನ್ನು ಕುಡಿಯಬಹುದು. ಚಹಾ ಮತ್ತು ಕಾಫಿಯನ್ನು ನೀರಿಗೆ ಪರ್ಯಾಯವಾಗಿ ಪರಿಗಣಿಸುವುದು ದೊಡ್ಡ ತಪ್ಪು. 7. ಯಾವುದೇ ಕಠಿಣ ಪದಾರ್ಥಗಳಿಲ್ಲದೆ ಡಿಟಾಕ್ಸ್ ನೀರನ್ನು ಕುಡಿಯುವುದು ಇತ್ತೀಚಿನ ದಿನಗಳಲ್ಲಿ ಫ್ಯಾಷನ್ ಆಗಿಬಿಟ್ಟಿದೆ. ನಿಂಬೆ ನೀರು, ಅಜ್ವೈನ್ ನೀರು, ದಾಲ್ಚಿನ್ನಿ ನೀರು. ಅನೇಕ ವಯಸ್ಸಾದ ವೃದ್ಧರು ಪ್ರತಿದಿನ ಬೆಳಗ್ಗೆ ಅರಿವಿಲ್ಲದೆಯೇ ಅನೇಕ ರೀತಿಯ ಡಿಟಾಕ್ಸ್ ನೀರನ್ನು ಕುಡಿಯುತ್ತಾರೆ. ಅನಾನುಕೂಲ ಏನು? ಪ್ರತಿಯೊಬ್ಬರ ದೇಹದ ಪ್ರಕಾರವು ವಿಭಿನ್ನವಾಗಿರುತ್ತದೆ. ಕೆಲವು ವಿಷಯಗಳು ಅನಿಲ, ರಕ್ತದೊತ್ತಡ, ಇದು ಮಧುಮೇಹವನ್ನು ಇನ್ನಷ್ಟು ಹದಗೆಡಿಸಬಹುದು ಮತ್ತು ಮೂತ್ರಪಿಂಡ ಮತ್ತು ಯಕೃತ್ತಿನ ಮೇಲೆ ಅತಿಯಾದ ಒತ್ತಡವನ್ನು ಉಂಟು ಮಾಡಬಹುದು. ಸರಿಯಾದ ದಾರಿ. ವೈದ್ಯರ ಸಲಹೆಯ ಮೇರೆಗೆ ಮಾತ್ರ ಯಾವುದೇ ಡಿಟಾಕ್ಸ್ ನೀರನ್ನು ತೆಗೆದುಕೊಳ್ಳಿ. ಸಾಮಾನ್ಯ ಸಂದರ್ಭಗಳಲ್ಲಿ ಉಗುರು ಬೆಚ್ಚಗಿನ ನೀರು ಬಹಳ ಉತ್ತಮ. ನೆನಪಿಡಿ, ನೈಸರ್ಗಿಕ ನೀರು ಅತ್ಯಂತ ಶ್ರೇಷ್ಠ ಅಮೃತ. ಹಾಗಾದ್ರೆ ಸ್ನೇಹಿತರೆ, ನೀವು ನೋಡಿ, ಬೆಳಗ್ಗೆ ನೀರು ಕುಡಿಯುವುದು ಎಷ್ಟು ಮುಖ್ಯವೋ ಅದನ್ನು ಸರಿಯಾದ ರೀತಿಯಲ್ಲಿ ಕುಡಿಯುವುದು ಅಷ್ಟೇ ಮುಖ್ಯ. ನೀವು 60 ವರ್ಷಕ್ಕಿಂತ ಮೇಲ್ಪಟ್ಟವರಾಗಿದ್ದರೆ ಈ 7 ಮಾರಕ ತಪ್ಪುಗಳನ್ನು ತಪ್ಪಿಸುವುದು ಬಹಳ ಮುಖ್ಯ. ತಣ್ಣೀರು ಕುಡಿಯಬೇಡಿ, ಬೇಗನೆ ಕುಡಿಯಬೇಡಿ, ನಿಂತುಕೊಂಡು ಕುಡಿಯಬೇಡಿ ಮತ್ತು ಒಂದೇ ಬಾರಿ ಹೆಚ್ಚು ನೀರು ಕುಡಿಯಬೇಡಿ. ಹಳಸಿದ ನೀರನ್ನು ಕುಡಿಯಬೇಡಿ. ನೀರಿಗೆ ಬದಲಾಗಿ ಚಹಾ ಅಥವಾ ಕಾಫಿ ಬಳಸಬೇಡಿ.
ಸಲಹೆ ಇಲ್ಲದೆ ಡಿಟಾಕ್ಸ್ ನೀರನ್ನು ಕುಡಿಯಬೇಡಿ. ನಾವು ಸ್ವಲ್ಪ ಎಚ್ಚರಿಕೆ ವಹಿಸಿದರೆ ದೊಡ್ಡ ಕಾಯಿಲೆಗಳನ್ನು ತಡೆಯಬಹುದು. ವೈದ್ಯರು ಸಹ ನಂಬುತ್ತಾರೆ, ಬೆಳಗ್ಗೆ ಸರಿಯಾದ ನೀರು ವಯಸ್ಸಾದವರಿಗೆ ಒಳ್ಳೆಯದು. ಇದು ಔಷಧಿಗಿಂತ ಕಡಿಮೆ ಇಲ್ಲ. ಆದ್ದರಿಂದ ನೀವು ಕೂಡ ಇಂದಿನಿಂದಲೇ ಪ್ರಾರಂಭಿಸಿ. ಈ ತಪ್ಪುಗಳು ಮಾಡುವುದನ್ನು ತಪ್ಪಿಸಿ ಮತ್ತು ನೀರು ಕುಡಿಯುವ ಸರಿಯಾದ ಮಾರ್ಗವನ್ನು ಅಳವಡಿಸಿಕೊಳ್ಳಿ. ನಿಮ್ಮ ದೇಹವು ಆರೋಗ್ಯಕರವಾಗಿರುತ್ತದೆ, ನಿಮ್ಮಿಂದ ರೋಗಗಳು ದೂರವಾಗುತ್ತವೆ ಮತ್ತು ಜೀವಿತಾವಧಿ ದೀರ್ಘವಾಗಿರುತ್ತದೆ. ಯಾವಾಗಲೂ ಆರೋಗ್ಯವಾಗಿರಿ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.